ತಲೆನೋವು ಕೆಲವೊಬ್ಬರಿಗೆ ಹಣೆ ಭಾಗದಲ್ಲಿ ತಲೆನೋವು ಬರ್ತಿರುತ್ತೆ ಮತ್ತು ಬಲಭಾಗದಲ್ಲಿ ಮಾತ್ರ ತಲೆನೋವು ಬರ್ತಿರುತ್ತೆ. ಇದನ್ನ ಕಲಾ ಥೆರಪಿ ಹಾಗೂ ಸೀಡ್ ಥೆರಪಿ ಆಕ್ಯುಪ್ರೆಷರ್ ಥೆರಪಿ ಮೂಲಕ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಮಸ್ತೆ, ನಾನು ನೇಷಾ, ಆಕ್ಯುಪ್ರೆಷರ್ ಹೀಲರ್. ಮೊದಲೇದಾಗಿ ಕೆಲವೊಬ್ಬರಿಗೆ ಬಿಸಿಲಲ್ಲಿ ಆಚೆ ಹೋಗಿ ಬಂದಾಗ, ಹಸು ಆದಾಗ, ತುಂಬ ಲೇಟಾಗಿ ಊಟ ಮಾಡಿದರೆ, ಅಗ್ನಿತತ್ವ ಹೆಚ್ಚಾಗಿ ಅಲ್ಲಿ ಅವ್ರಿಗೆ ತಲೆನೋವು ಬರ್ತಾ ಇರುತ್ತೆ. ಇದನ್ನ ಕಲಾ ಥೆರಪಿ ಮೂಲಕ ನಾವು ಜಲತತ್ವನ ರೇಸ್ ಮಾಡ್ಕೊಂಡಾಗ ತಲೆನೋವು ತಾನೇ ಕಡಿಮೆ ಆಗುತ್ತೆ. ನೋಡಿ, ಈ ಡಾರ್ಕ್ ಗ್ರೀನ್ ಕಲರ್ ಇದನ್ನ ನಮ್ಮ ಎರಡೂ ತೋರು ಬೆರಳು ಉಗುರು ಕೆಳಗಡೆ ಈ ರೀತಿ ಡಾರ್ಕ್ ಗ್ರೀನ್ ಕಲರ್ ಡಾಟ್ ಇಡಬೇಕು. ಈ ಡಾರ್ಕ್ ಗ್ರೀನ್ ಕಲರ್ ಡಾಟ್ ಇಟ್ಟಾಗ ನಮ್ಮ ಜಲತತ್ವ ರೇಸ್ ಆಗುತ್ತೆ. ಆವಾಗ ನಿಮಗೆ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಇದನ್ನ 4 ಅವರ್ಸ್ ಹಾಕಬೇಕು. ಅಂದರೆ ಡೇ ಟೈಮಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು. 4 ತಾಸು ಹಾಕಬೇಕು ಇದನ್ನ. ಇಲ್ಲಿ ನೋಡಿ, ಮತ್ತು ಇನ್ನೊಂದು ನಮ್ಮ ಲೆಫ್ಟ್ ಹ್ಯಾಂಡ್ ಹೆಬ್ಬೆರಳು ಆ ಕಡೆ ಈ ಕಡೆ ಇಲ್ಲಿ ಹಣೆ ಭಾಗ ಬರುತ್ತೆ. ಇಲ್ಲಿ ನಾವು ಈ ರೀತಿ ಮೆಂತೆ ಕಾಳನ್ನ ಅಂಟಿಸ್ಬೋದು. ನೋಡಿ, ಈ ರೀತಿ 2 ಮೆಂತೆ ಕಾಳನ್ನ ಅಂಟಿಸ್ಕೊಳ್ಬೇಕು ಒಂದು ಟೇಪ್ಗೆ. ಇಲ್ಲಿ ಹಾಕಬೇಕು, ಈ ರೀತಿ ಅಂಟಿಸ್ಬೇಕು. ಈ ರೀತಿ ಇಲ್ಲಿ ಹಣೆ ಭಾಗ ಬರುತ್ತೆ. ಇದನ್ನು ಈ ರೀತಿ 2 ಅಂಟಿಸಿ. ಇದನ್ನು ನೈಟ್ ಹಾಕೊಂಡ್ಬಿಟ್ಟು ಬೆಳಗ್ಗೆನ ತೆಗಿಬೋದು. ಇಲ್ಲದ್ರೆ ಡೇ ಟೈಮಲ್ಲಿ ಅಂದರೆ ಒಂದು 4 ಅವರ್ಸ್ ಹಾಕಿಬಿಟ್ಟು ತೆಗೆದುಬಿಡಿ, ತಲೆನೋವು ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ನೀವು ಫುಡ್ಡಲ್ಲಿ ಸ್ಪೈಸಿ ಫುಡ್ಡು, ಮಸಾಲ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಹಣ್ಣುಗಳನ್ನ ತಿನ್ನಿ, ಪಪಾಯ, ಮಸ್ಕ್ ಮೆಲನ್ ತಿನ್ಬೋದು. ಆಮೇಲೆ ಇದು ಜೀರಿಗೆನ ಸ್ವಲ್ಪ ಕಷಾಯ ಮಾಡ್ಕೊಂಡು ತೊಗೊಳ್ಬೋದು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಈ ರೀತಿ ತಂಪು ಪದಾರ್ಥಗಳನ್ನ ತೊಗೊಳ್ಬೋದು. ಎಳ್ನೀರು ಕೂಡ ಕುಡಿಬೋದು. ಆಮೇಲೆ ಮಧ್ಯಾಹ್ನ ಒಂದು ಗ್ಲಾಸ್ ನೀರು ಮಜ್ಜಿಗೆ ತೊಗೋಬೋದು. ಮತ್ತು ದೇಸಿ ತುಪ್ಪ ಉಪಯೋಗಿಸಿ, ಆಮೇಲೆ ಹಾಲು, ಮೊಸರು, ಮಜ್ಜಿಗೆ ಎಲ್ಲ ತಿಂದರೂ ಕೂಡ ನಿಮಗೆ ಈ ತಲೆನೋವು ರೂಟ್ ಕಾಸಿಂದ ಕ್ಲಿಯರ್ ಆಗುತ್ತೆ. ಜೊತೆಗೆ ಆಕ್ಯುಪ್ರೆಷರ್ ಥೆರಪಿಯಲ್ಲಿ ನೋಡಿ, ಇಲ್ಲಿ LV7 ಅಂತ ಒಂದು ಪಾಯಿಂಟ್ ಬರುತ್ತೆ. ಇದನ್ನ ಪ್ರೆಸ್ ಮಾಡಿದಾಗೂ ಕೂಡ ನಮ್ಮ ಲಂಗ್ಸಲ್ಲಿ ಜಲತತ್ವ ಹೆಚ್ಚಾಗುತ್ತೆ. ಆಗ ತಲೆನೋವು ತಾನೇ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ವಾರದಲ್ಲಿ 2 ದಿವಸ ಮಾತ್ರ ಮಾಡಿ, ತುಂಬ ಸಲ ಮಾಡಬಾರ್ದು, ಪದೇ ಪದೇ ಮಾಡೋ ಹಾಗಿಲ್ಲ. ಸರಿ, ನಾನು ಹೇಳಿರೋ ರೆಮಿಡಿ ಫಾಲೋ ಮಾಡಿ ತಮ್ಮ ಅನುಭವನ ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.